ಎಲ್ಲರಿಗೂ ಬಾಯ್ ಅಕ್ಕ. ಈರೇ ತಿಂಡಿ ತಿನ್ಕೊಂಡು ಹೋಗು. ಇನ್ನು ಯಾರು ತಿಂದಿಲ್ಲ, ನಂಗೆ ಎಕ್ಸ್ಟ್ರಾ ಕ್ಲಾಸ್ ಇದೆ. ಅದಾದ್ಮೇಲೆ ಇನ್ನೊಂದೇ ಒಂದು ಕ್ಲಾಸು, ಎರಡು ಮುಗಿಸ್ಕೊಂಡು ಅಮ್ಮ ಜೊತೆ ತಿಂತೀನಿ ಆಯ್ತಾ. ಬಾಯ್ 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 ಅಕ್ಕ. ನಮ್ಗಂತೂ ಬೇಜಾನ್ ಹೊಟ್ಟೆ ಸಿದ್ದಿದ್ಯಪ್ಪ. ಸಂಜೆವರೆಗೂ ಬಾಡಿ ಕೆಲಸ ಮಾಡಬೇಕು ಅಂತ ಅಂದರೆ ಫ್ಯೂಲ್ ತುಂಬಿಸ್ಲೇಬೇಕಲ್ಲ. ನಾನು ಬರ್ತೀನಿ, ಬಿಸಿ ಬಿಸಿ ಇಡ್ಲಿ ರೆಡಿ ಮಾಡಿರು. ಅಷ್ಟರಲ್ಲಿ ಗಡ್ಗೆ ಮುಖ ಮಾಡ್ಕೊಂಡಿರೋ ನಮ್ಮ ಹೆಡ್ ಮಾಸ್ಟರ್ನ ಕರ್ಕೊಂಬರ್ತೀನಿ. ಓಕೆನಾ ಮಿಸ್ಸಸ್ ಪರಿಮಳ? ಅಮ್ಮ ಅಮ್ಮ, ಶಂಕರಣ್ಣ ಫೋನ್ ಮಾಡಿದ್ರಮ್ಮ. ಅವ್ರ ಮಗಳು ಅಮೇರಿಕಾದಿಂದ ಬಂದಾಳಂತೆ, ಬಸ್ರಿ ಅಂತೆ. ನಮ್ಮ ಏರಿಯಾಗೆ ವಿಷಯನೇ ಗೊತ್ತಾಗಿಲ್ಲ ನೋಡು. ಚಕ್ಲಿ, ಕೋಡ್ಬಳೆ, ನಿಪ್ಪಟ್ಟು, ಜಹಾಂಗೀರು ಇದೆಲ್ಲ ಒಂದೊಂದು KG ಬೇಕು ಅಂತ ಆರ್ಡ್ರ್ ಮಾಡಿದ್ರು. ಏನ್ ತಮಾಷೆನಾ? ನಮ್ಮ ಆರ್ತಿ ಕೇಟ್ರಿಂಗ್ MD ವೆಜ್ ಆನ್ ಬ್ಯುಸಿ ಇದ್ದಾರೆ, ಆಗಲ್ಲ ಅಂದೆ. ಗಂದ್ರು ಬಿಡಲ್ಲ ಅಂತೀನಿ, ಬೇಕೇ ಬೇಕು, ಹೇಗಾದ್ರೂ ಮಾಡಿ ಮಾಡ್ಕೊಡು ಅಂತ ಒಂದೇ ಸಮನೆ ಫೋರ್ಸ್ ಮಾಡಿದ್ರಮ್ಮ. ಅಲ್ಲ, ನಾವು ಬಿಟ್ಟರೆ ಇದನ್ನ ಬೇರೆ ಯಾರು ಮಾಡೋರು ಇಲ್ವಾ? ಹಾಗಿದ್ರೆ ನೋಡು, ನನಗೇನು ಮಾಡೋ ಇಂಟ್ರೆಸ್ಟ್ ಇಲ್ಲ ಕಣೆ. ಇವತ್ತು ಬೇರೆ ಯಾರ ಹತ್ರನಾದ್ರೂ ಮಾಡಿಸ್ಕೊಳಕ್ಕೆ ಹೇಳೋ, ತುಂಬ ತಲೆನೋಯ್ತು ಅಲ್ವಾ? ಮತ್ತೆ ಏನ್ ತಮಾಷೆನಾ? ಫಾರಿನ್ ರಿಟರ್ನ್ ಹುಡುಗಿ ನಿನ್ನ ಕೈ ರುಚಿಗೆ ಆಸೆ ಪಟ್ಟು ಸಿಕ್ಕಿಲ್ಲ ಅಂತ ವಾಪಸ್ ಹೋದ್ರೆ ಒಂಥರ ಸ್ಕೋಪ್ ಇರುತ್ತೆ. ಅಷ್ಟಕ್ಕೋದ್ರಿಂದ ಅವ್ರಿಗೆ ತಾನೇ ಲಾಸು, ಆಗ್ಲಿ ಬಿಡು. ಆಮೇಲೆ ಶಂಕರಣ್ಣ ಪರಿಮಳ ಕೇಟ್ರಿಂಗ್ ಬಿಟ್ಲು ಅಂತ ಅಕ್ಕಪಕ್ಕದವ್ರಿಗೆಲ್ಲ ಟಾಮ್ ಮಾಡಿದ್ರೆ ನಮ್ಗೇನು ತೊಂದರೆ ಇಲ್ಲ. ಅದರಲ್ಲೂ ಮಾತ್ರ ಟೈಮ್ ವೇಸ್ಟ್ ಆಗೋದು ಅವನಿಗೆ, ನಮ್ಗೇನು ಲಾಸ್ ಇಲ್ಲ. ಪ್ರೆಗ್ನೆಂಟ್ ಆಗಿರೋ ಮಗಳು ಆಸೆ ಪಟ್ಟಿದ್ದಾಳೆ ಅಂತ ಹೇಳಿದ್ರು ಮಾಡ್ಕೊಡೋಕ್ಕಾಗಿಲ್ಲ ಅಂತ ಬಾಯಿ ಪಡ್ಕೊಂಡ್ರು ನಮ್ಮ ಇಮೇಜ್ ಏನು ಹಾಳಾಗುತ್ತಾ? ಅದರಲ್ಲೂ ಏನೂ ಲಾಸ್ ಇಲ್ಲಮ್ಮ. ನಾನು ಸ್ಟ್ರಿಕ್ಟಾಗಿ ಆಗಲ್ಲ ಅಂತ ಹೇಳ್ಬಿಡ್ತೀನಿ, ನೀನು ರೆಸ್ಟ್ ಮಾಡು ಆಯ್ತಾ? ಅಮ್ಮ, ಒಂದು ನಿಮಿಷ. ಬಸ್ರಿ ಹುಡುಗಿ ಅಂತ ಹೇಳ್ತಿದ್ಯಾ? ಪಾಪ ಏನು ಬೈಕೆ ಇರುತ್ತೋ ಏನೋ, ನಾನೇ ಮಾಡ್ಕೊಡ್ತೀನಿ ಬಿಡು. ಇದು ನಮ್ಮಮ್ಮ ಅಂದರೆ, ದಿ ಗ್ರೇಟ್ ಪರಿಮಳ ಅಂದರೆ. ಈಗ ಸರಿ ಹೋಯ್ತು ನೋಡು, ನಾನು ಇನ್ನು ಬರ್ತೀನಿ ಆಯ್ತಾ? ಒಂದು ನಿಮಿಷ ಇರೇ. ಇವತ್ತು ನಿನ್ನ ಕೆಲಸಕ್ಕೆ ಮೊದಲನೇ ದಿನ ಅಲ್ವಾ? ಡೌಟೇ ಬೇಡ, ನಮಗೆ ಇವತ್ತೇ ಯುಗಾದಿ, ಇವತ್ತೇ ಹ್ಯಾಪಿ ನ್ಯೂ ಇಯರ್. ಕ್ರಿಸ್ತಪೂರ್ವ ಕ್ರಿಸ್ತ ಶಕ ಇದ್ದಂಗೆ. ನಾನು ಹೋಗೋ ಕಂಪ್ನಿಲಿ ಇವತ್ತಿಂದ ಅಮ್ಮುಷಕ್ಕೆ ಶುರು. ಒಳ್ಳೇದಾಗಲಿ ಕಣೆ. ನೀನು ನೋಡು ಎಷ್ಟು ಖುಷಿಯಾಗಿದೆಯಾ. ನಾನು ಸಪ್ಪೆಯಾಗಿ ಮಲಗಿಬಿಟ್ಟಿದ್ದೀನಿ. ಇರು, ಒಂದು ಸ್ವಲ್ಪ ಅವಲಕ್ಕಿ ಮೊಸರಾದ್ರೂ ಕೊಡ್ತೀನಿ. ಆಯಿತು, ಈ ಆಫರ್ನ ನಾವೇನು ರಿಜೆಕ್ಟ್ ಮಾಡಲ್ಲ. ಆದರೆ ನೀನು ತಿಂಡಿ ತಿಂದು ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ತೀಯ ಅಂದರೆ ಮಾತ್ರ ನಾವು ಆಫೀಸಲ್ಲಿ ನಿರಾಳವಾಗಿ ಕೆಲಸ ಮಾಡ್ಬೋದು. ಎಲ್ಲಮ್ಮ ಆರಾಮವಾಗಿ ಕೆಲಸ ಮಾಡೋದು? ನಿಮ್ಮ ಅಕ್ಕನ ಹಠ ನೋಡಿ. ಅಮ್ಮ, ಅಕ್ಕ ಏನು ಅಂತ ನಿನಗೆ ಗೊತ್ತಿಲ್ವೇನಮ್ಮ? ಯಾವುದು 2 ಹೆಂಡತಿ 3 ಗಂಡಂದಿರೋ ಸೀರಿಯಲ್ ನೋಡಿರ್ತಾಳೆ, ಅಲ್ಲಿ ನಡೆಯೋದನ್ನ ತಲೆಗೆ ಹಾಕೊಂಡಿರ್ತಾಳೆ. ಅದೇ ತನಗೂ ಆಗುತ್ತೆ ಅಂತ ಹೆದರಿರ್ತಾಳೆ. ಅದಕ್ಕೆ ಮದುವೆ ಬೇಡ ಅಂತ ಕೂತಿರ್ತಾಳೆ. ಹಾಗಂತೀಯಾ? ಹಾಗೇನೆ. ಹೇಗಿದ್ರು ಅಪ್ಪ ಇವತ್ತು ಸಂಜೆ ಬಂದು ಮಾತಾಡ್ತೀನಿ ಅಂತ ಹೇಳಿದಾರಲ್ವಾ, ಮತ್ತೆ ಯಾಕೆ ಟೆನ್ಷನ್ ನಿಂಗೆ? ನೀನೇನು ಯೋಚನೆ ಮಾಡಬೇಡ, ಅವಳು ಇವತ್ತು ಸರಿ ಹೋಗ್ತಾಳೆ. ಹಲೋ, ತಾವು ಮತ್ತೆ ಫ್ಲಾಶ್ ಕಟ್ಗೆಲ್ಲ ಹೋಗ್ಬೇಡಿ. ನಾನು ಬರೋವರೆಗೂ ಅಕ್ಕಂಗೆ ರೇಗೋದಾಗ್ಲಿ ಬೈಯೋದಾಗ್ಲಿ ಮಾಡಬಾರ್ದು, ಓಕೆನಾ? ಬಿಡಮ್ಮ, ನಾನು ಮಾಡ್ತೀನಿ. ಏನು ಹಣೆ ಬರೋಣ ಏನೋ, ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು, ಯಾರು ನಂಬ ಹಾಗಿಲ್ಲ. ಅಲ್ಲ, ಈ ರಾಜಣ್ಣ ಎಲ್ಲಿ? ಒಂದು 5 kg ಆಲೂಗಡ್ಡೆ ಹೇಳಿದ್ದೆ ಯಾವಾಗ? ಅಮ್ಮ, ನೀನು ಮಾಡ್ತಿರೋ ಚೂರು ಸರಿ ಇಲ್ಲ. ನೀನೊಬ್ಳು ಬಾಕಿ ಇದ್ದೆ ಕಣೆ ಬುದ್ಧಿ ಹೇಳಕ್ಕೆ. ಈ ಮನೇಲಿ ಎಲ್ಲರೂ ನನಗೆ ಬುದ್ಧಿ ಹೇಳೋರೇ ಆಗೋದ್ರಿ. ನಾನು ಹೇಳೋದನ್ನ ಕೇಳಕ್ಕೆ ಯಾರೂ ಇಲ್ಲ. ಅಮ್ಮ, ಯಾಕಮ್ಮ ಕೋಪ ಮಾಡ್ಕೊಂಡಿದ್ಯಾ? ನೀನು ಈ ಥರ ಮೂತಿ ಊದಿಸ್ಕೊಂಡಿದ್ರೆ ಏನು ಸರಿ ಇರಲ್ಲ. ಹೌದಮ್ಮ, ನೀನು ಯಾಕೆ ಅಕ್ಕನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ನೀನು ನಮ್ಮ ಮೇಲೆ ಕೋಪ ಮಾಡ್ಕೊಂಡೋಗೆಲ್ಲ ಅಕ್ಕನೇ ನಿಂಗೆ ಸಮಾಧಾನ ಹೇಳಿದಾಳೆ. ಈಗ ನೀನೇ ಅವಳ ಮೇಲೆ ಕೋಪ ಮಾಡ್ಕೊಂಡ್ರೆ ಅವಳು ಏನು ಮಾಡ್ತಾಳೆ ಹೇಳು? ನಿಂಗೆ ಅವೆಲ್ಲ ಅರ್ಥ ಆಗಲ್ಲ ಕಣೆ. ಫೋನ್ ರಿಂಗ್ ಆಗ್ತಾ ಇದೆ, ಹೋಗಿ ನೋಡ್ರಿ ಯಾರಾದ್ರು. ಹಲೋ ಹಲೋ, ಆರ್ತಿ. ನಾನು ಅಂಜಲಿ ಮಾತಾಡ್ತಾ ಇರೋದು. ಅಕ್ಕ ಇದ್ದಾಳೆ. ನೀವ್ಯಾರು? ಹೇಳ್ಬಿಡ್ಲಾ? ಹೇಳಿದ್ರೆ ಅಂಜೋಕ್ ಡೌಟ್ ಬಂದು ಎಲ್ಲರ ಎದುರುಗಡೆ ಹೇಳಿ ಆರ್ತಿಕ್ ಪ್ರಾಬ್ಲಮ್ ಹಂಗೆ ಮಾಡ್ತಾಳೆ. ಹಲೋ, ಕೇಳಿಸ್ತಿದ್ಯಾ? ಹಲೋ, ಅಕ್ಕಂಗೆ ಕೊಡ್ತಾ ಪುಟ್ಟ. ಅಕ್ಕ, ಆಗಿರ್ಬೋದಾ?
ಮಾತಾಡಿ ಆರ್ತಿ. ಹಲೋ, ಮಾತಾಡ್ತಿರೋದು ನೀವೇ ಅಂತ ಗೊತ್ತಾದ್ರು ನಾನು ಏನು ಹೇಳೋ ಪರಿಸ್ಥಿತಿಲಿ ಇಲ್ಲ. ಆರ್ತಿ, ನಾನು ವಿಕ್ರಾಂತ್ ರೀ. ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಐ ಮಿಸ್ ಯು ಸೋ ಮಚ್. ರೀ, ದಯವಿಟ್ಟು ನಿಮ್ಮನ್ನು ನೋಡಕ್ ಬಂದಿರೋ ಹುಡುಗನ ಒಪ್ಕೋಬೇಡಿ ಕಣ್ರಿ ಪ್ಲೀಸ್. ಆಮೇಲೆ ನಾನು ಎಲ್ಲ ಇದು ಅನಾಥ ಆಗ್ಬಿಡ್ತೀನಿ. ನಿಮ್ಮನ್ನು ಎಷ್ಟು ಪ್ರೀತಿಸ್ತೀನಿ ಗೊತ್ತೇನ್ರಿ? ಹೇಗೆ ಹೇಳಿ ನಿಮ್ಗೆ? ಮಾತಲ್ಲಿ ಹೇಳಕ್ಕಾಗಲ್ಲ ರೀ. ಎಷ್ಟು ಅಂತ ತೋರ್ಸಕ್ಕೆ ಹೋಲ್ಸಕ್ಕೆ ದೇರ್ಸ್ ನೋ ಎಕ್ಸಾಂಪಲ್ಸ್. ನೀವು ಒಂದು ಮಾತು ಹೇಳ್ರಿ, ಮನೆಯವ್ರನ್ನೆಲ್ಲ ಒಪ್ಪಿಸ್ತೀನಿ, ನಾನು ಮಾತಾಡ್ತೀನಿ. ಆದ್ರೆ ನೀವು ಮಾತ್ರ ನನ್ನನ್ನು ಬಿಟ್ಟು ಹೋಗ್ಬೇಡ್ರಿ ಪ್ಲೀಸ್. ನಿಮ್ಮನ್ನ ತುಂಬಾ ಪ್ರೀತಿಸ್ತಿದ್ದೀನಿ. ಮಾತಾಡ್ರಿ, ಯಾಕೆ ಸುಮ್ಮನಾಗೋದ್ರಿ? ಮಾತಾಡಿ ಪ್ಲೀಸ್ ಆರ್ತಿ. ಹಲೋ ಹಲೋ ಹಲೋ, ಯಾರೇ ಫೋನ್ ಮಾಡಿದ್ದು? ಅಮ್ಮ, ಅದು ಇನ್ಯಾರಮ್ಮ ಆರ್ತಿ ಅಕ್ಕನ್ ಕೇಳ್ಕೊಂಡು ಕಾಲ್ ಮಾಡಿರ್ತಾರೆ? ಗೌತಮ್ ಭವನೇ ಮಾಡಿರ್ತಾರೆ. ಗೌತಮ? ಯಾಕಿನ್ನು ಏನು ಹೇಳೇ ಇಲ್ಲ. ನಾನು ನಿಮ್ಗೆ ಇಷ್ಟ ಆಗಿಲ್ವಾ ಅಂತ ಕೇಳೋಕ್ ಮಾಡಿರ್ತಾರೆ. ಅದಕ್ಕೆ ಅಲ್ವಾ ಅಕ್ಕನ್ ಕರಿ ಅಂದಿದ್ದು. ಅವ್ರ ವಾಯ್ಸ್ ಥರನೇ ಇತ್ತು. ಹೌದಾ? ಹಾಗಾದ್ರೆ ನನ್ನ ಹತ್ರ ಯಾಕೆ ಮಾತಾಡಲಿಲ್ಲ? ಕಾಲ್ ಯಾಕೆ ಕಟ್ ಮಾಡಿದ್ರು? ಕಟ್ ಮಾಡಿದ್ದಲ್ಲ, ಕಟ್ ಆಗಿರ್ಬೇಕು. ನಿನ್ನೆಯಿಂದ ಈ ಫೋನ್ ಹಾಗೆ ಆಗ್ತಿದೆ. ಮಾತಾಡ್ತಿದ್ದಾಗಲೇ ಕಟ್ ಆಗುತ್ತೆ. ನಿನ್ನೆ ನನ್ನ ಫ್ರೆಂಡ್ ರೀನಾ ಕಾಲ್ ಮಾಡಿದಾಗ್ಲೂ ಹಾಗೆ ಆಗಿತ್ತು.